ಮೀನು ಸಾಕಿ ನೀವು ಇಟ್ಕೊಂತ ಈಟಿಂಗ್ ಮಾಡೋಕ್ಕೂ ಜಾಗ ಕೊಡ್ತೀವಿ. ಓಕೆ, ಅದು ಫ್ರೈ ಮಾಡ್ಕೊಂಡು. ಸ್ವಿಮ್ಮಿಂಗ್ ಪೂಲ್ಗೆ 200 rupees, ಬೋಟಿಂಗ್ಗೆ 400 rupees. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಇಲ್ಲಿ ರಿವರ್ ಸೈಡ್ ರಿಸಾರ್ಟು ಎಲ್ಲ ಸೂಪರ್ ಟೈಮ್ ಪಾಸ್, ಕಂಫರ್ಟ್ ಇರುತ್ತೆ, ರೂಮ್ಸ್ ಇದೆ, ಮತ್ತೆ ಇಲ್ಲಿ ಓಪನ್ ಎನ್ವೈರ್ಮೆಂಟ್ ಸರೌಂಡಿಂಗ್ ಅಷ್ಟು ಸೂಪರ್ ಆಗಿದೆ. ಕಾವೇರಿ ನದಿ ಹರಿತಾ ಐತೆ. ಈಗ ಲಾಸ್ಟ್ ಟೈಮೇ ನೀವು ನಮ್ಗೆ ಹೇಳಿದಲ್ಲ ಸರ್, ನೀವು ಈ ತರ ಬೋಟಿಂಗ್ ಸೆಟಪ್ ಮಾಡ್ತೀನಿ, ಮತ್ತೆ ಬೋಟಿಂಗ್ ಮಾತ್ರ ಎಷ್ಟು ದೊಡ್ಡ ಜಾಗ ಅಲ್ಲಿ ಮಾಡಿದ್ರಾ, ಇಲ್ಲೇ ಮೀನ್ ಸಾಕಾಣಿಕೆ ಮಾಡ್ತೀರಾ? ಇನ್ಫಾರ್ಮೇಶನ್ ಕೊಡಿ ಸರ್. ಮೀನು ಸಾಕಿ ನೀವು ಇಟ್ಕೊಂತ ಈಟಿಂಗ್ ಮಾಡೋಕ್ಕೂ ಜಾಗ ಕೊಡ್ತೀವಿ. ಓಕೆ, ಅದು ಫ್ರೈ ಮಾಡ್ಕೊಂಡು. ಆಮೇಲೆ ಇದು ಬಂದು ಒಂದು ಫಿಶ್ಗೆ ಇಷ್ಟು ಅಂತ ಇದು ಮಾಡಿ ರೆಂಟ್ ಮಾಡಿ ನಿಮಗೆ ಖುಷಿ ಪಡಿಸ್ತೀವಿ. 1 hourಗೆ 400 ರೂಪಾಯಿ ಬರೀ ಬೋಟಿಂಗು. ಓಕೆ, 1 hourಗೆ 400 ರೂಪಾಯಿ. 400 ರೂಪಾಯಿ ಮಾಡಿದ್ದೀವಿ ಚಾರ್ಜು. ಫಿಶಿಂಗ್ ಮಾಡ್ತಾರೆ, ಮೀನ್ ಹಿಡಿತಾರಲ್ಲ, ಆ ಮೀನಿಗೇನು ಇದಿರಕ್ಕಿಲ್ಲ. ಓಕೆ, ಅದಕ್ಕೋಸ್ಕರ ಮೀನು ಹಿಡಿದು ಅದು ಏನಾಯ್ತು ಅದು ಲೇಬಲ್ ಇರುತ್ತೆ. ಮೀನು ಹಿಡಿಯೋಕ್ಕೇನು ಇದ್ದಿರಲ್ಲ. ಓಕೆ, ಅದು ಫ್ರೀ ಅದು. ಓಕೆ ಸರ್, ಇದು ಮೀನ್ ಸಾಕಾಣಿಕೆ ಇದು ಜಾಗ ರೆಡಿ ಮಾಡಿದ್ರಾ? ಇದು ಎಷ್ಟು ದೊಡ್ಡ ಜಾಗ ಸರ್ ಇದು? 25 ಕುಂಟೆ ಇದೆ ಸರ್. 25 ಕುಂಟಲ್ ಮಾಡಿದ್ರ? ಅದ್ರಲ್ಲಿ ಬೋಟಿಂಗ್ ಸೆಟಪ್ ಮಾಡಿದ್ರ? ಮತ್ತೆ ಮೀನುಗಳು ಯಾವ ಜಾತಿ ಮೀನುಗಳು ಸಾಕ್ತಾ ಇದ್ದೀರಾ ಸರ್? ಒಂದು 5 ಥರ ಮೀನು ಬಿಟ್ಟಿದ್ದೀನಿ ಸರ್. 5 ಥರ ಮೀನು, ರೋವನ್ನು, ಗೌರಿ, ಮಾಮೂಲಿ ಹೊಳೆ ಮೀನು, ಓಕೆ ಓಕೆ, ಜಿಲೇಬಿ, ಒಂದು 6 ಥರ ಮೀನು ಬಿಟ್ಟಿದ್ದೀನಿ ಸರ್. ಹೌದಾ ಸರ್? ಸೊ ಅವ್ರು ಒಂದು ಇಲ್ಲಿ ಬೋಟಿಂಗ್ ಮಾಡ್ತಾರೆ, ಮೀನು ಹಿಡಿಬೋದು. ಮೀನು ಹಿಡಿದ ಮೀನ ಇದೆ ಕುಕಿಂಗ್ ಆಗತ್ತಾ ಸರ್? ಎಲ್ಲ ಓಪನ್ ಏರಿಯಲ್ಲೇ ಸೆಟಪ್ ಮಾಡಿ ಕೊಡ್ತೀರಾ? ಓಪನ್ ಸೆಟಪ್ ಮಾಡ್ತೀವಿ. ಓಕೆ, ಅವ್ರು ಮೀನು ಹಿಡಿದ ಮೀಡನ್ನೇ ಅದನ್ನೇ ಸೂಪರ್ ಆಗಿ ಡಿಶ್ ರೆಡಿ ಮಾಡ್ತೀರಾ? ಮಾಡ್ತೀವಿ ಸರ್. ಓಕೆ ಓಕೆ. ಈ ವಾಟರ್ ಸೆಟಪ್ ಎಷ್ಟು ಆಳ ಐತೆ ಸರ್ ಇಲ್ಲಿ? 5 ಅಡಿ ಇದೆ. 5 ಅಡಿ ಇದಾ? 5 ಅಡಿ ಆಳಲ್ಲೂ ಮಾಡಿದ್ರ? 25 ಗುಂಟೆ ಎಲ್ಲ ಮಾಡಿದ್ರ? ಇಲ್ಲಿ ಎಷ್ಟು ಸಾವಿರದ ಮೀನು ಸಾಕ್ಬೋದು ಸರ್ ನೀವು? 3,000 ಮೀನು ಸಾಕ್ಬೋದು. 3,000. 3,000. ಓಕೆ, ನೋಡಿ ಸರ್, ಸುಮಾರು ಮೀನ್ ಇರ್ತದೆ. ಮತ್ತೆ ಅಲ್ವಾ, ಯಾವಾಗಿನ ಮೀನ್ ಹಿಡಿದಂತ ಅವ್ರು ಮೀನ್ ಸಿಗ್ತಾ ಇಲ್ಲಿ ಬೋಟಿಂಗ್ ಅಲ್ಲೇ ಮೀನ್ ಮಾಡ್ಕೋಬಹುದು ಹೊರಗಡೆ ಕೂತ್ಕೊಂಡು. ಓಕೆ, ಇಲ್ಲೇ ಕೂತ್ಕೊಂಡು ಮೀನು ನೋಡಿ ಸ್ನೇಹಿತರೆ. ಸೆಟಪ್ ನೋಡಿ, ಇಲ್ಲಿ ಸರೌಂಡಿಂಗ್ ಏರಿಯಾ ಎಲ್ಲ ನೋಡಿ ಸೂಪರ್ ಆಗಿ. ಅಲ್ಲೇ ರೈಲ್ವೆ ಕ್ರಾಸಿಂಗ್ ಐತೆ, ಸೊ ಟ್ರೈನ್ಗಳು ನೀವು ನೋಡ್ಬೋದು. ಕಾವೇರಿ ನೀರು ಇಲ್ಲೇ ಹರಿತಾ ಐತೆ. ಓಕೆ, ಕಾವೇರಿ ಬ್ರಿಡ್ಜ್ನೇ ನೀವು ನೋಡ್ಬೋದು. ಮತ್ತು ಇಲ್ಲಿ ಸೂಪರಾಗಿ ಸರ್ ಬಂದು ನೋಡಿ ನಿಮ್ಗೆ ಬೋಟಿಂಗ್ ವ್ಯವಸ್ಥೆ ಮಾಡಿದಾರೆ. ಈಗ ಇಲ್ಲಿ ನೋಡಿ ರಿವರ್ ಸೈಡ್ ರಿಸಾರ್ಟಲ್ಲಿ ಬೋಟಿಂಗ್ ರೆಡಿ ಮಾಡಿಬಿಟ್ಟಾರೆ ಈಗ ಸೂಪರಾಗೆ. ಇದು ಚಿಕ್ಕ ಏರಿಯಾ, ತುಂಬ ದೊಡ್ಡ ಏರಿಯಾ ನೋಡಿ. 25 ಕುಂಟೆಲ್ಲ ರೆಡಿ ಮಾಡಿದ್ದಾರೆ. ಸೊ ಆರಾಮಾಗಿ ನೀವು ಬಂದು ಇಲ್ಲಿ ಬೋಟಿಂಗ್ ಮಾಡೋದು. ಬೇರೆ ಕಡೆ ಎಲ್ಲ ನೀವು ಬೋಟಿಂಗ್ ಹೋಗಿ ಅಂತ 50 ರೂಪಾಯಿ 100 ರೂಪಾಯಿ ಕೊಡಿ ಅಂದ್ರೆ 10-20 ನಿಮಿಷ ನೀವು ಬೋಟಿಂಗ್ ಮಾಡ್ಬೋದು ಅಷ್ಟೇ. ಇವ್ರು ಹಂಗೆ ಎಲ್ಲ ಅಲ್ಲ, 10-20 ನಿಮಿಷ ಜಾಕೆಟ್. ಮತ್ತು ಸೇಫ್ಟಿಗೋಸ್ಕರ ಬರೀ 5 ಅಡಿ ಇದೆ. ಬಟ್ ಸ್ಟಿಲ್ ನಿಮಗೆ ಇಲ್ಲಿ ಸೇಫ್ಟಿ ಲೈಫ್ ಜಾಕೆಟ್ಸ್ ಎಲ್ಲ ಐತೆ. ಲೈಫ್ ಜಾಕೆಟ್ಸ್ ನೀವು ಯೂಸ್ ಮಾಡ್ಬೋದು. ಇಲ್ಲಿ 10-20 ನಿಮಿಷ ಲೆಕ್ಕ ಇಲ್ಲ, ಗಂಟೆ ಲೆಕ್ಕನೇ. ನಿಮ್ಗೆ ಖುಷಿ ಪಡೋದು ಎಷ್ಟು ಬೇಕೋ ನೀವು ಇಲ್ಲಿ ಬೋಟಿಂಗ್ ಮಾಡ್ಬೋದು ಅಲ್ಲ ಸರ್? ಮಿನಿಮಮ್ ಅಂತ 1 ಗಂಟೆನೇ ಬೋಟಿಂಗ್ ಮಾಡ್ಬೋದು ಅಲ್ವಾ? ಏನು ಚಾರ್ಜಸ್ ಹೇಳಿದೆ ಸರ್ 1 ಗಂಟೆಗೆ? 400 ರೂಪಾಯಿ. ಓನ್ಲಿ 400 ರೂಪೀಸು. ನೀವು ಇಲ್ಲಿ ಬಂದು ಇಟ್ಸ್ ಓಪನ್ ಟು ಆಲ್. ಇಲ್ಲಿ ಬಂದು ರೂಮ್ ಮಾಡೋರಿಗೆ ಕೊಡೋದು ಹಂಗೇನಿಲ್ಲ. ಇವ್ರು ಬಂದು ಗಂಟೆ ಲೆಕ್ಕ ಇಟ್ಟಿದ್ದಾರೆ. 1 ಅವರ್ ಬೋಟಿಂಗ್ಗೆ ಬರೀ 400 ರೂಪಾಯಿ ನಿಮಗೆ. ಇಲ್ಲಿ ಬೋಟಿಂಗ್ ಮಾತ್ರ ಅಲ್ಲ, ಸ್ವಿಮ್ಮಿಂಗ್ ಪೂಲ್ ಗಂಟೆ ಲೆಕ್ಕಲ್ಲಿ ಬಿಡ್ತೀರಲ್ವಾ ಸರ್? ಏನು ಸರ್ ರೇಟ್ ಸ್ವಿಮ್ಮಿಂಗ್ ಪೂಲ್ಗೆ? 200 ರೂಪಾಯಿ. 1 ಗಂಟೆಗೆ 200 ರೂಪಾಯಿ. 1 ಅವರ್ಗೆ 200 ರೂಪಾಯಿ. ಓಕೆ, ಓನ್ಲಿ 200 ರೂಪೀಸ್ ಸ್ವಿಮ್ಮಿಂಗ್ ಪೂಲ್ ಪರ್ ಅವರ್. ನೀವು ಸ್ವಿಮ್ಮಿಂಗ್ ಪೂಲ್ ಫೆಸಿಲಿಟಿ ಯೂಸ್ ಮಾಡ್ಕೊಂಡಿನ 200 ರೂಪೀಸು. ಅದನ್ನು ನೋಡಿ, ನೀವು ಒಂದು ಡೇ ಪ್ಯಾಕೇಜ್ ಥರ ಇಲ್ಲಿ ಬಂದು ಟೈಮ್ ಪಾಸ್ ಮಾಡ್ಬೋದು. ಸ್ವಿಮ್ಮಿಂಗ್ ಪೂಲ್ಗೆ 200 ರೂಪೀಸು, ಬೋಟಿಂಗ್ಗೆ 400 ರೂಪೀಸು. 1 ಅವರ್ಗೆ 400 ರೂಪೀಸು. ಅದೇ ನಾವು ಹೇಳಿದ ಥರ ಇಲ್ಲಿ ಬೋಟಿಂಗ್ ಮಾಡ್ತಾ ಇದ್ದೀರಾ, ಇಲ್ಲೇ ಮೀನು ಸಾಕಾಣಿಕೆ ಅವ್ರು ಮಾಡ್ತಾ ಇದ್ದಾರೆ. ಸೊ ನೀವು ಮೀನು ಫಿಶಿಂಗ್ ಮಾಡ್ಬೋದು. ಬರೀ ಬೋಟಿಂಗ್ ಮಾತ್ರಲ್ಲ, ಬೋಟಿಂಗ್ ಮಾಡಿಕೊಂಡೆ ನೀವು ಫಿಶಿಂಗ್ ಮಾಡ್ಬೋದು. ಯಾವ ಫಿಶಸ್ ಮೀನುಗಳು ನಿಮ್ಗೆ ಸಿಗ್ತಾ ಇದೋ ಇಲ್ಲೇ ಓಪನ್ ಏರಿಯಾಲೇ ನಿಮಗೆ ಎಲ್ಲ ಅದು ರೆಡಿ ಮಾಡಿ ನಿಮಗೆ ಕುಕ್ ಮಾಡಿ ನಿಮ್ಗೆ ಕೊಡ್ತಾರೆ. ಸೊ ಫಿಶಿಂಗ್ ಮಾಡಿಬಿಟ್ಟು ಅಲ್ಲಿ ಸಿಕ್ಕಿದ ಫಿಶ್ ನೀವು ಕುಕ್ ಮಾಡಿ ಇಲ್ಲೇ ನೀವು ಬಂದು ಅಲ್ಲಿ ತೊಗೊಳ್ಬೋದು. ಸೊ ಈ ಥರ ಒಂದು ವ್ಯವಸ್ಥೆ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ ಸರ್ ನಿಮಗೆ. ಸರ್ ಇದು ರಿವರ್ ಸೈಡ್ ರಿಸಾರ್ಟ್ ನಮ್ಮ ಮೈಸೂರಿಂದ ಶ್ರೀರಂಗಪಟ್ಟಣ ಹೋಗಿದ ದಾರಿಯಲ್ಲೇ ಬರ್ತಾ ಇದೆ. ಲೊಕೇಶನ್ ನೀವೇ ಹೇಳಿ ಸರ್. ಅರಮನೆಯಿಂದ 9 ಕಿಲೋಮೀಟರ್.
9 ಕಿಲೋಮೀಟರ್. ಸರ್ ನಮ್ಮ ಮಣಿಪಾಲ್ ಹಾಸ್ಪಿಟಲ್ ಸಿಗೋದು ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? 8 ಕಿಲೋಮೀಟರ್. ಮಣಿಪಾಲ್ ಹಾಸ್ಪಿಟಲ್ ಸಿಗ್ನಲ್, ಮೈಸೂರು ಮಣಿಪಾಲ್ ಹಾಸ್ಪಿಟಲ್ ಸಿಗ್ನಲ್ ಫಸ್ಟ್ ಸಿಗ್ನಲ್ ಅಲ್ಲಿಂದ 8 ಕಿಲೋಮೀಟರ್ ಆಗುತ್ತೆ. ನೀವು ಆ ಸರ್ವಿಸ್ ರೋಡಲ್ಲೇ ಬರಬೇಕು. ಹಿಸ್ಟಾರಿಕಲ್ ಪ್ಲೇಸ್ ಶ್ರೀರಂಗಪಟ್ಟಣ, ಇದು ರಂಗನಾಥಸ್ವಾಮಿ ದೇವಸ್ಥಾನ, ಬಡ್ಸಂಚೇರಿ ಎಲ್ಲ ಪಕ್ಕ ಇದೆ. ಆಮೇಲೆ ನಿಮಗೆ ದೊರೆ ದೌಲತ್ ಆಗಿರ್ಬೋದು, ನಿಮ್ಶಾಂಬ ಆಗಿರ್ಬೋದು, ಕರಿಘಟ್ಟ ಆಗಿರ್ಬೋದು, ಎಲ್ಲ ನಿಯರ್ ಪ್ಲೇಸ್. ಓಕೆ, ಆಲ್ ಅರೌಂಡ್ ಸರೌಂಡಿಂಗ್ ಪ್ಲೇಸಸ್ ಎಲ್ಲ ನೀವು ಬರೋದು ಮ್ಯಾಕ್ಸಿಮಮ್ ಎಲ್ಲ ಕಾರಲ್ಲೇ ಬರ್ತೀರಾ. ನಿಮ್ಗೆಲ್ಲ ಒಂದು 5 to 10 minutes ಡ್ರೈವಲ್ಲೇ ನಿಮ್ಗೆ ಅಷ್ಟು ನಿಮ್ಗೆ ಟೂರಿಸ್ಟ್ ಲೊಕೇಶನ್ಸ್ ಎಲ್ಲ ಇಲ್ಲಿ ಸಿಗ್ತವೆ ನಿಮಗೆ. ಸೊ ಈ ರಿವರ್ ಸೈಡ್ ರಿಸಾರ್ಟಲ್ಲಿ ಬಂದು ನೀವು ಇಲ್ಲೇ ನೀವು ರೂಮ್ ಮಾಡಿಸ್ಕೊಳ್ಬೋದು. ನಿಮಗೆ ಸೆಂಟ್ರಲ್ ಲೊಕ್ಯಾಲಿಟಿ, ನೀವು ಶ್ರೀರಂಗಪಟ್ಟಣದಲ್ಲಿರೋ ಎಲ್ಲ ಟೂರಿಸ್ಟ್ ಲೊಕೇಶನ್ ಕವರ್ ಮಾಡ್ಬೋದು. ಮತ್ತು ಮೈಸೂರು ತುಂಬ ಹತ್ರ ಇದೆ. ಮೈಸೂರು ಹೋಗಿ ಮೈಸೂರು ಪ್ಯಾಲೇಸ್ ಹೋಗ್ಬೋದು, ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೋದು. ಸೊ ಇದೊಂದು ಸೂಪರ್ ಲೊಕೇಶನ್ ಇದು. ನೀವು ಮೈಸೂರಲ್ಲಿ ಹೋಗಿ ರೂಮ್ಲ ಮಾಡ್ತಾರೆ, ಈ ಥರ ಫೆಸಿಲಿಟೀಸ್ ಫಸ್ಟ್ ನಿಮ್ಮ ಸಿಟಿ ಒಳಗಡೆ ನಿಮ್ಗೆ ಸಿಕ್ಕಂಗಿಲ್ಲ. ಇದು ಸ್ವಲ್ಪ ಮೈಸೂರಿನ ಒಂದು 6 to 7 ಕಿಲೋಮೀಟರ್ಸ್. ಆ್ಯಕ್ಚುಲಿ ನಾವು ಹೇಳ್ಬೇಕಂದ್ರೆ 6 to 7 ಕಿಲೋಮೀಟರ್ಸ್ಲೇ ನಿಮಗೆ ಮೈಸೂರು ಮಣಿಪಾಲ್ ಹಾಸ್ಪಿಟಲ್ ಸಿಗ್ನಲ್ ಸಿಗುತ್ತೆ. ಬಂದು ಇಲ್ಲಿ ಸ್ವಿಮ್ಮಿಂಗ್ ಎಂಜಾಯ್ ಮಾಡ್ಬೋದು, ಬೋಟಿಂಗ್ ನೀವು ಎಂಜಾಯ್ ಮಾಡಿ, ಫಿಶಿಂಗ್ ಮಾಡ್ಬೋದು. ಫಿಶಿಂಗ್ ಮಾಡಿ ಅದನ್ನೇ ನೀವು ಅಡುಗೆ ಮಾಡಿ ತಿನ್ಬೋದು. ಆ ಥರ ಫೆಸಿಲಿಟೀಸ್, ಎನ್ವೈರ್ಮೆಂಟ್, ಸರೌಂಡಿಂಗ್ ಎಲ್ಲ ನೋಡ್ತಾ ಇದ್ದಾರೆ, ಅಷ್ಟು ಸೂಪರಾಗಿದೆ. ಈಗ ನೀವು ನೋಡ್ತಾ ಇದ್ದೀರಾ ಸಪ್ರೇಟ್ ಇಂಡಿಪೆಂಡೆಂಟ್ ಕಾಟೇಜ್ ಇದೆ. ಆ ಕಾಟೇಜ್ ಬಂದು ನಿಮ್ಗೆ ಸ್ವಿಮ್ಮಿಂಗ್ ಪೂಲ್ ಫೇಸಿಂಗು. ಈಗ ಅದು ಬಂದು ಈ ಥರ ಒಂದು ಪಾಂಡನ್ನ ಲೇಕ್ ಹೇಳ್ಬೋದು. ಈ ಫೇಸಿಂಗು ನಿಮ್ಗೆ ಅಲ್ಲಿಂದ ಕಾಟೇಜಿಂದ ಸಿಗ್ತಾಯಿ. ಕಾಟೇಜ್ ನೋಡಿ ಎಷ್ಟು ಸೂಪರಾಗಿ ನಿಮ್ಗೆ ಕಾಣಿಸ್ತಾ ಇದೆ ಅಂತ. ಅಲ್ಲಿಂದ ವ್ಯೂ ನಿಮ್ಗೆ ಸೂಪರಾಗಿ ಸಿಗ್ತಾಯಿ. ಬೋಟಿಂಗ್ ಸೆಟಪ್ ಮಾಡಿದ್ರು, ಇದನ್ನೇ ಒಂದು 25 ಗುಂಟಾಲ ಮಾಡಿದ್ದಾರೆ. ಇಲ್ಲಿ ಫುಡ್ ಸ್ಟೆಪ್ಸ್, ವಾಕವೇ ಫುಡ್ ಸ್ಟೆಪ್ಸು ಇದೆ. ನೀವು ಕಾವೇರಿ ನೀರಲ್ಲೇ ಆಟ ಆಡಿಸ್ಬೋದು, ಆ ಥರ ಒಂದು ಸೆಟಪ್ ಇದೆ. ಅದು ಸರ್ ನಮಸ್ತೆ ಸರ್. ಎಲ್ಲ ನಿಮ್ಮ ಸ್ನೇಹಿತರೆಲ್ಲ ಸೇರಿಸಿ ಒಟ್ಟಿಗೆ ಬಂದಿದ್ದೀರಾ. ಹೆಂಗೆ ಈ ಎನ್ವೈರ್ಮೆಂಟ್ ಇಲ್ಲಿ ಸ್ಟೇ ಮಾಡ್ತಾರೆ, ಹೆಂಗೆ ಫೆಸಿಲಿಟೀಸ್ಲ ಹೆಂಗೆ ಇದೆ ಸರ್? ಇಲ್ಲಿ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಫುಡ್ ಐಟಮ್ಸ್ ಎಲ್ಲ ಭಾರಿ ಚೆನ್ನಾಗಿ ಕೊಡ್ತಾರೆ. ರೂಮ್ಸ್ ಎಲ್ಲ ತುಂಬ ನೀಟಾಗಿದೆ. ಟಾಯ್ಲೆಟ್ಸು, ಬಾತ್ರೂಮು ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಸೊ ಹಂಗಾಗಿ ನಾವು ಯಾವಾಗ ರೆಗ್ಯುಲರ್ ಏನೇನು ಸಮಯ ಸಿಕ್ಕಾಗಲ್ಲ ಇಲ್ಲಿ ಬರ್ತಾ ಇರ್ತೀವಿ. ಇಲ್ಲಿ ಒಂದು ಈ ಸರೌಂಡಿಂಗ್ ಎನ್ವೈರನ್ಮೆಂಟ್ ಬಗ್ಗೆ ಒಂದು ಮಾತು. ಇದು ಕಾವೇರಿ ಪಕ್ಕದಲ್ಲೇ ಇದೆ. ಇಲ್ಲಿ ಕೂತ್ಕೊಂಡ್ರೆ ಕಾವೇರಿ ಹರಿಯೋದು ನೋಡಕ್ಕಾಗತ್ತೆ. ಪಕ್ಕದಲ್ಲೇ ರೈಲ್ವೆ ಲೈನ್ ಇದೆ. ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರ್ತದೆ ಇಲ್ಲಿ ಬಂದು ಕೂತ್ಕೊಳ್ಳೋಕ್ಕೆ, ಎಲ್ಲ ತುಂಬಾ ಚೆನ್ನಾಗಿರ್ತದೆ. ಪ್ಲಸ್ ಇವ್ರದ್ದೇ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಇದೆ. ಸ್ವಿಮ್ಮಿಂಗ್ ಪೂಲು ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ಲಸ್ ಇಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ಎಲ್ಲ ಚಿಲ್ಡ್ರನ್ ಪಾರ್ಕ್ ಎಲ್ಲ ಇದೆ. ಸೊ ಎಲ್ಲರೂ ಫ್ಯಾಮಿಲಿಗೆ ಬಂದು ಫ್ಯಾಮಿಲಿ ಔಟಿಂಗ್ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಔಟಿಂಗ್ ಚೆನ್ನಾಗಿರುತ್ತೆ. ಸಾಯಂಕಾಲ ಫೈರ್ ಕ್ಯಾಂಪ್ ಮಾಡ್ತಾರೆ. ಆ ಕಡೆ ತೋರಿಸಿ, ಬೋಟಿಂಗ್ ಇದೆ ನೋಡಿ ಇಲ್ಲಿ. ಇದು ಬಂತ ನಾನು ಮಾತಾಡಿದ್ದು. ಬೋಟಿಂಗ್ ಇದೆ ನೋಡಿ ಇಲ್ಲಿ. ಅದು ಸರ್ ಇಲ್ಲಿ ನೀವು ಎಷ್ಟು ದಿನ ಸ್ಟೇ ಮಾಡ್ತಾ ಇದ್ದೀರಿ? ನಾವು ಇವಾಗ ಈ ಸತಿ 2 ದಿನ ಇರ್ತೀವಿ. ಓಕೆ, ಫ್ರೈಡೇ ಸ್ಯಾಟರ್ಡೇ ಇರ್ತೀವಿ, ಸಂಡೇ ಮಾರ್ನಿಂಗ್ ಹೋಗ್ತೀವಿ. ಸರ್ ಈಗ ರೀಸೆಂಟ್ ಆಗಿ ಬೋಟಿಂಗ್ ಎಲ್ಲ ರೆಡಿ ಮಾಡಿದ್ದಾರೆ. ಅದು ನಾವು ಟ್ರೈ ಮಾಡಿಲ್ಲ, ಈ ಸತಿ ಟ್ರೈ ಮಾಡಬೇಕು. ಮುಂಚೆ ಬಂದಾಗ ಇರಲಿಲ್ಲ ಅದು. ರೀಸೆಂಟ್ ಆಗಿ ಬೋಟಿಂಗು ಮತ್ತು ಫಿಶಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಅದೆಲ್ಲ ಟ್ರೈ ಮಾಡ್ಬೇಕು ಈ ಸತಿ. ಬೋಟಿಂಗ್ ಏರಿಯಾನು ತುಂಬಾ ದೊಡ್ಡದಾಗೆ ಐತಲ್ಲ ಸರ್? ಹೌದು, ಚೆನ್ನಾಗಿದೆ. ಮಕ್ಕಳಿಗೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸರ್ ನೀವೆಲ್ಲ ಯಾವ ಊರು ಸರ್? ನಾವು ಬೆಂಗಳೂರು ಪ್ರಾಪರ್ ಬೆಂಗಳೂರು ಸಿಟಿ. ನಾನು ಇಂದಿರಾನಗರ, ಇವರೆಲ್ಲ ITI ಕಡೆಯವರು, ಇವರು ಭೀಮಾನಗರ. ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗೆ ಆಯ್ತು ಸರ್ ಇದು ಸ್ಟೇ ಮಾಡೋ? ಎಕ್ಸ್ಪೀರಿಯನ್ಸ್ ಅಂದರೆ ನಮ್ಮದು ಮಹೇಶ್ವರಂದು ನಮ್ದು ಅಡ್ಡ ಇದು. ನಮ್ದು ಅಡ್ಡ. ಹೌದು. ಮೈಸೂರು ಕಡೆಗೆ, ಮಡಿಕೇರಿ ಕಡೆ ಬಂದ್ರೆ ನಾವ್ ಇಲ್ಲಿ ಹಾಲ್ಟ್ ಮಾಡಿ ಹೋಗೋದು. ಇಲ್ಲಿ ಖಂಡಿತ ಒಂದು ಸ್ಟೇ ಮಾಡ್ತೀರಾ? ಮಾಡ್ತೀವಿ. ಹೌದು. ಈ ರೂಟ್ಗೆ ಬಂದ್ರೆ ಒಂದು ಸ್ಟೇ ಇದ್ದೇ ಇರುತ್ತೆ ಇಲ್ಲಿ. ಅಂಡ್ ವಿ ಎಂಜಾಯ್ ದಿಸ್ ಎನ್ವೈರನ್ಮೆಂಟ್. ಸೂಪರ್ ಎನ್ವೈರನ್ಮೆಂಟ್ ಇವ್ರದ್ದು, ಸಖತ್ತಾಗಿದೆ ಅವ್ರದ್ದು. ಮತ್ತೆ ಫುಡ್ ಎಲ್ಲ ಹಂಗೆ ಟೇಸ್ಟ್ ಹಂಗೆ ಫುಡ್ ಟೇಸ್ಟ್ ಎಲ್ಲ whatever way we want they prepare. ಓಕೆ. ಕ್ವಿಸಿನ್ ನೀವು ಮುಂಚೆ 1 hour ಮುಂಚೆ ಹೇಳಿದಂತ ಏನ್ ಬೇಕು? ವೆಜ್ ನಾನ್ ವೆಜ್ 1 hour ಇಲ್ಲ, half an hour ಅಲ್ಲೇ ಮಾಡ್ಕೊಡ್ತಾರೆ. ಸೊ ವೆರಿ ಕೂಲ್ ಪ್ಲೇಸ್ ಎಲ್ಲ ಸರ್. ಬಂದು ರಿಲ್ಯಾಕ್ಸ್ ಮಾಡಿ ಎಂಜಾಯ್ ಮಾಡಿ. ವೆರಿ ನೈಸ್. ಸೊ ವೀಕೆಂಡ್ ಒಳ್ಳೆ ಜಾಗ ಸರ್ ಇದು. ವೀಕೆಂಡ್ಗೆ ಬೆಸ್ಟ್. ಒಂದು ವಿತ್ ಫ್ಯಾಮಿಲಿ ಆಲ್ಸೋ ಅಂಡ್ ವಿತ್ ಫ್ರೆಂಡ್ಸ್ ಅಂದ್ರೆ ಯು ಕ್ಯಾನ್ ರಿಯಲಿ ಎಂಜಾಯ್. ಫ್ರೆಂಡ್ಸ್ ಗೆಟ್ ಟುಗೆದರ್ ಬರಲ್ಲ, ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡ್ಬೋದಿಲ್ಲ ಆರಾಮಾಗಿ. ತುಂಬಾ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು. ಎಂಜಾಯ್ ಸರ್. ನಮ್ಗೆ ಮಾತಾಡಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು.
ಹಾಂ ಆಯ್ತು ಆಯಿತು. ಗಾಯತ್ರಿ ಕನ್ವೆನ್ಷನ್ ಹಾಲ್ ಆ್ಯಂಡ್ GM ರೂಮ್ಸ್. ಇದು ಮೈಸೂರು ಬೆಂಗಳೂರು ಹೈವೇಯಲ್ಲಿ ಶ್ರೀರಂಗಪಟ್ಟಣಲ್ಲೇ ಬರ್ತದೆ. ಇಟ್ ಈಸ್ ವೆರಿ ಕ್ಲೋಸ್ ಟು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್. ರೂಮ್ ನೋಡಲ್ಲ ಇಲ್ಲಿ GM ರೂಮ್ಸ್ ಅಲ್ಲಿ. ಇಲ್ಲಿ ನೋಡಿ ಇಷ್ಟು ದೊಡ್ಡ ರೂಮ್ ಇದೆ, ಡಬಲ್ ಕಾಟ್ಸ್, 2 ಡಬಲ್ ಕಾಟ್ಸ್ ಐತೆ. ಮತ್ತೆ ಫ್ಲೋರ್ ಎಲ್ಲ ನೋಡಿ ಸೂಪರ್ ಆಗಿ ಟೈಲ್ಸ್ ಎಲ್ಲ ಹಾಕಿ ತುಂಬಾ ಬ್ಯೂಟಿಫುಲ್ ರೂಮ್. ಮತ್ತೆ ತುಂಬಾ ದೊಡ್ಡ ರೂಮ್ ಬೇರೆ, ನಿಮ್ಗೆ ತುಂಬಾ ಜಾಗ ಐತೆ. ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಶೆಲ್ಫ್ ಕೊಟ್ಟಿದ್ದಾರೆ ನೋಡಿ, ಡಬಲ್ ಕಾಟ್ ಇದು. ಇಲ್ಲಿ ಸುಮಾರು 2 ಫ್ಯಾಮಿಲಿ ನೀವು ಬಂದು ನಿಮ್ಮ ಮಕ್ಕಳ ಜೊತೆ ಬಂದು ನೀವು ಇಲ್ಲಿ ಇರ್ಬೋದು. ನೋಡಿ ಎಷ್ಟು ಫ್ರೀ ಸ್ಪೇಸ್ ಇದೆ ಅಂತ. ಮತ್ತೆ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ ನಿಮಗೆ, ಇಲ್ಲಿ ನೀವು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಇಷ್ಟು ನೋಡಿ ಇಲ್ಲಿ ಇಷ್ಟು ದೊಡ್ಡ ಫ್ರೀ ಸ್ಪೇಸ್ ಆಯಿತು. ನೀವು ಫ್ಯಾಮಿಲಿ ಹಸ್ಬೆಂಡ್ ವೈಫು ಮತ್ತು ನಿಮ್ಮ ಮಕ್ಕಳ ಜೊತೆ ನೀವು ಬರ್ಬೋದು. ಮಕ್ಕಳು ಇಲ್ಲೆಲ್ಲ ಆಟ ಆಡೋದಕ್ಕೆ ನೋಡಿ ಎಷ್ಟು ಜಾಗ ಇದೆ, ತುಂಬ ಫ್ರೀ, ತುಂಬ ಸ್ಪೇಷಿಯಸ್ ರೂಮು. ಮತ್ತು ಇಲ್ಲಿ ನೋಡ್ತಾ ಇದ್ದಾರೆ ನಿಮಗೆ ಫ್ಯಾನ್ ಐತೆ, ನಿಮಗೆ ಇಲ್ಲಿ ಇದೆ, ಟಿ.ವಿ ಕೊಟ್ಟಿದ್ದಾರೆ ನಿಮಗೆ. ಮತ್ತು ಇಲ್ಲಿ ನೋಡಿ ನಿಮಗೆ ವಾರ್ಡ್ರೋಬ್ ಬೇರೆ ಕೊಟ್ಟಿದ್ದಾರೆ, ನಿಮ್ಮ ಥಿಂಗ್ಸ್ ಎಲ್ಲ ಇಡೋದಕ್ಕೆ ವಾರ್ಡ್ರೋಬ್ ಇದೆ. ಇಷ್ಟು ದೊಡ್ಡ ವಾರ್ಡ್ರೋಬ್ ನಿಮ್ಗೆ ಕೊಟ್ಟಿದ್ದಾರೆ. ಮತ್ತು ಈ ರೂಮ್ಗೆ ನಿಮಗೆ ಅಟ್ಯಾಚ್ ಬಾತ್ ಟಾಯ್ಲೆಟ್ ಇದೆ. ಬಾತ್ರೂಮ್ ಫ್ಲೋರಲ್ಲಿ ನಿಮ್ಗೆ ಆಂಟಿ ಸ್ಕಿಡ್ ಟೈಲ್ಸ್ ಇರ್ತದೆ. ನಿಮಗೆ ನೋಡಿ ವೆಸ್ಟರ್ನ್ ಟಾಯ್ಲೆಟ್ ಇದೆ. ಇಲ್ಲಿ ಒಳಗಡೆ ರೂಮಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಒಂದು ಗೀಸರ್ ಬರ್ತಾ ಇದೆ. ಸೊ 24/7 ಯಾವಾಗ ಬೇಕಾದ್ರೂ ನಿಮ್ಗೆ ಬಿಸಿ ನೀರು ಸಿಗುತ್ತೆ. ತುಂಬ ಕಂಫರ್ಟಬಲ್ ರೂಮ್. ಇಲ್ಲಿ ಬಂದು ನೀವು ಒಂದು ಫ್ಯಾಮಿಲಿ ಇಲ್ಲ 2 ಫ್ಯಾಮಿಲಿಯೇ ಬಂದು ಇಲ್ಲಿ ರೂಮಲ್ಲಿ ಇರ್ಬೋದು. ಅಷ್ಟು ದೊಡ್ಡ ರೂಮ್ ಇದು. ಇದು ಮುಂದೊಂದು ಮಾಡಲ್ ರೂಮ್ ಇದು. ಇದು ಬಂದು ಸಿಂಗಲ್ ಕಾಟ್ ಬರೋ ರೂಮು, ಆದರೆ ಕಾಟ್ ಡಬಲ್ ಕಾಟ್ನೇ. ಇದನ್ನು ದೊಡ್ಡ ಕಾಟ್. ಇಲ್ಲಿ ನೀವು ಒಂದು ಹಸ್ಬೆಂಡ್ ವೈಫು ಮಕ್ಕಳೆಲ್ಲ ಈ ರೂಮಲ್ಲೇ ಆರಾಮ್ ಮಾಡ್ಬೋದು. ನೋಡಿ ಅಷ್ಟು ಒಂದು ಡಬಲ್ ಕಾಟ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಟೇಬಲ್ ಚೇರ್ ಐತೆ, ನಿಮ್ಗೆ ಟಿ.ವಿ ಐತೆ. ಮತ್ತು ನೋಡಿ ಇಲ್ಲಿ ನಿಮಗೆ ಒಂದು ವಾರ್ಡ್ರೋಬ್ ಬರ್ತಾ ಇದೆ, ನಿಮ್ಮ ಥಿಂಗ್ಸ್ ಎಲ್ಲ ಹಾಕೋದಕ್ಕೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಕಾಟ್ ಬಿಟ್ಟು ಇಲ್ಲಿ ಫ್ರೀ ಸ್ಪೇಸ್ ಇದೆ, ನೀವು ಮೂವ್ಮೆಂಟ್ ಮಾಡೋಕ್ಕೆ ಜಾಗ ತುಂಬ ಇದೆ. ಈ ರೂಮು ಸ್ವಲ್ಪ ದೊಡ್ಡದೆ. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಸೂಪರಾಗಿ ವ್ಯೂ ಇದೆ. ಅಲ್ಲೇ ಮ್ಯಾರೇಜ್ ಹಾಲೆಲ್ಲ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ಮತ್ತು ಇಲ್ಲಿ ನೋಡ್ಬೋದು ಈ ರೂಮ್ಗೂ ನಿಮ್ಗೆ ಅಟ್ಯಾಚ್ ಬಾತ್ ಟಾಯ್ಲೆಟ್ ಬರ್ತದೆ. ಆಂಟಿ ಸ್ಕಿಡ್ ಫ್ಲೋರ್ ಟೈಲ್ಸ್ ಇದೆ. ವೆಸ್ಟರ್ನ್ ಟಾಯ್ಲೆಟ್ ಐತೆ ನಿಮಗೆ, ತುಂಬ ನೀಟಾಗಿ ಐತೆ ನೋಡಿ. ಬಾತ್ರೂಮ್ನ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ವಾಶ್ ಬೇಸಿನ್ ಬರ್ತಾ ಇದೆ. ಇದು ಒಂದು ಡಿಫ್ರೆಂಟ್ ಮಾಡಲ್ ರೂಮ್. ಇಲ್ಲಿ ನಿಮಗೆ ಒಂದು ಸಿಂಗಲ್ ಡಬಲ್ ಕಾಟ್ ಹಾಕಿದ್ದಾರೆ. ಆದರೆ ಎಷ್ಟು ದೊಡ್ಡ ರೂಮ್ ಇದೆ ನೋಡಿ ನೋಡಿ. ಅಷ್ಟು ತುಂಬ ದೊಡ್ಡದು, ತುಂಬ ಸ್ಪೇಷಿಯಸ್ ರೂಮ್ ಇದು. ಇದು ನೀವು ಹಸ್ಬೆಂಡ್ ವೈಫು ನಿಮ್ಮ ಮಕ್ಕಳ ಜೊತೆ ಬಂದ ನಿಮ್ಮ ಮಕ್ಕಳನ್ನ ಆಟ ಆಡೋಕ್ಕೆ ಅಷ್ಟು ಜಾಗ ಇದೆ ನೋಡಿ. ಅಷ್ಟು ದೊಡ್ಡ ರೂಮು, ಡಬಲ್ ಕಾಟ್ ಹಾಕಿದ್ದಾರೆ. ಮತ್ತು ಇಲ್ಲಿ ಒಂದು ಚಿಕ್ಕದಾಗೆ ಒಂದು ಟೇಬಲ್ ಐತೆ ನಿಮಗೆ. ಇಲ್ಲಿ ನೋಡ್ಬೋದು ಕುಷನ್ಲ ಅಷ್ಟು ಸೂಪರ್ ಆಗಿದೆ. ಈ ರೂಮಲ್ಲಿ ಪ್ರತಿಯೊಂದು ರೂಮಲ್ಲಿ ನಿಮಗೆ ಟಿ.ವಿ ಸಿಗುತ್ತೆ.
ಆರಾಮ್ ಟಿವಿ ನೋಡ್ಬೋದು, ರಿಲ್ಯಾಕ್ಸ್ ಮಾಡ್ಬೋದು. ಮತ್ತೆ ಇಲ್ಲಿ ಸ್ಟೋರೇಜ್ಗೆ ನಿಮ್ಗೆ ವಾರ್ಡ್ರೋಬ್ ಹಾಕಿದ್ದಾರೆ. ಮತ್ತೆ ರೂಮ್ ನೋಡಿ, ವಿಂಡೋಸ್ ಎಲ್ಲ ಗ್ಲಾಸ್ ವಿಂಡೋಸ್ ಕೊಟ್ಟಿದ್ದಾರೆ. ನಿಮಗೆ ಬಂದು ಅಷ್ಟು ಬೆಳಕು ಗಾಳಿ ಎಲ್ಲ ಸೂಪರಾಗಿ ಬರ್ತದೆ. ಇಲ್ಲಿ ಒಂದು ಸೆಪ್ರೇಟ್ ಟೇಬಲ್ ಚೇರ್ ಹಾಕಿದ್ದಾರೆ. ತುಂಬ ಈ ರೂಮ್ ನೋಡಿ ತುಂಬ ದೊಡ್ಡ ರೂಮ್ ಇದು, ತುಂಬ ಸ್ಪೇಷಿಯಸ್ ರೂಮು. ಇಲ್ಲಿ ನೋಡಿ ಅಟ್ಯಾಚ್ ಬಾತ್ ಟಾಯ್ಲೆಟ್ ಎಲ್ಲ ಐತೆ ಈ ರೂಮಲ್ಲಿ. ತುಂಬ ಕಂಫರ್ಟಬಲ್ ಇದೆ. GM ರೂಮ್ಸ್ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ರೂಮ್ ಬುಕ್ ಮಾಡ್ಕೊಳ್ಳಿ. ಇದು ಮೈಸೂರು ಶ್ರೀರಂಗಪಟ್ಟಣ ರೂಟಲ್ಲಿ ಬರೋಂಥ ತುಂಬ ಡಿಮ್ಯಾಂಡ್ ಇರ್ತದೆ ರೂಮ್ಸ್ಗೆ. ಮೊದಲನೇ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೊಳ್ಳಿ ರೂಮ್ನ. ಹೋಟೆಲ್ ಮಹದೇಶ್ವರ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಅಂತ ಪಶ್ಚಿಮ ನೀರಿದೆ, ನದಿ ದಡದಲ್ಲಿದೆ. ಇದು ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಗಾಂಧೀಜಿ ಚಿತಾಭಸ್ಮವನ್ನು ಇಲ್ಲಿ ಬಿಟ್ಟಿರ್ತಾರೆ. ಅದೇ ನದಿ ದಡದಲ್ಲಿ ಇರ್ತದೆ. ಇದಕ್ಕೆ ವಾಸಿಸಲು, ಉಳಿಕೊಳ್ಳಲು, ತಂಗಲು ಒಳ್ಳೆ ರೂಮ್ಗಳನ್ನು ಕಟ್ಟಿದ್ದೇವೆ. ಇಲ್ಲಿ ಮೇನ್ ರೋಡ್ ಹತ್ರ ಇರೋದ್ರಿಂದ ಎಲ್ಲಿ ಬಂದು ಕೇಳೋದು ಗೊತ್ತಾಗುತ್ತೆ. ಇದನ್ನು ಪಶ್ಚಿವಾನಿ ಅಂತ ಒಂದು ಪುಣ್ಯ ಸ್ಥಳ ಅಂತ ಹೇಳ್ತಾರೆ. ಓಕೆ ಸರ್, ಇಲ್ಲಿ ಯಾವ ಥರ ರೂಮ್ಸ್ ಎಲ್ಲ ಇದೆ ನಾವು ತೋರಿಸ್ಲಾ ಸರ್? ಬನ್ನಿ ಸರ್, ಯಾವ ಮಾಡಲ್ ರೂಮ್ಸ್ ಎಲ್ಲ ಇದೆ ಒಂದೊಂದು ತೋರಿಸಿ. ನೋಡಿ ಎಲ್ಲ ಡಬಲ್ ಕಾಟು, 1 2 3 4 ಡಬಲ್ ಕಾಟ್ ಮತ್ತೆ ಎಕ್ಸ್ಟ್ರಾ ಬೆಡ್ಸ್ ನಿಮ್ಗೆ ಬೇಕಂದ್ರೇನು ಇಲ್ಲಿ ಕೊಡ್ತಾರೆ. 20 ಜನಕ್ಕೆ ಬೇಕಂದ್ರೆ ಕೆಪಾಸಿಟಿ ಐತೆ ಇದು. 20 ಜನನು ತುಂಬಾ ಫ್ರೀ ಆಗಿ ಇರ್ಬೋದು. ಎಲ್ಲ ಡಬಲ್ ಕಾಟ್. ಮತ್ತೆ ನಿಮ್ಗೆ ನೋಡಿ ಇಲ್ಲಿ ಟಿವಿ ಬೇರೆ ಆಯ್ತು, ಫ್ಯಾನ್ ಎಲ್ಲ ಹಾಕಿದ್ದಾರೆ. ಮತ್ತೆ ಇಲ್ಲಿ ನೋಡ್ಬೋದು ವಿಂಡೋ ದೊಡ್ಡ ದೊಡ್ಡ ಹಾಕಿದ್ದಾರೆ. ನಿಮ್ಗೆ ಗಾಳಿ ಆಟ ಎಲ್ಲ ಸೂಪರ್ ಅದೇ. ನೀವು ಆಚೆಗೆ ಎಲ್ಲಿ ಹೋಗಕ್ಕೆಲ್ಲ ಇಲ್ಲಿ ನೋಡಿ ಬಾತ್ ಟಾಯ್ಲೆಟ್ ಇಲ್ಲಿ ಅಟ್ಯಾಚ್ ಐತೆ. ಎಲ್ಲ ಕೆಳಗೆ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಇಂಡಿಯನ್ ಟಾಯ್ಲೆಟ್ ಐತೆ. ಮತ್ತೆ ವಾಲ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ. ಸೊ ಇಲ್ಲಿ ಸುಮಾರು ಒಂದು 20 ಜನ ಈ ಮಾಡಲ್ ರೂಮ್ ಅಲ್ಲೇ ಇರ್ಬೋದು. ಎಷ್ಟು ಹತ್ರ ಇದೆ ಅಂತ. ಇಲ್ಲೇ ರೂಮ್ಗಳು ಬರೋದು ನಿಮ್ಗೆ. ಇಲ್ಲೇ ರೂಮ್ ಮಾಡ್ಬಿಟ್ಟು ಹಂಗೆ ನಡ್ಕೊಂಡೇ ಹೋಗಿ ನಿಧಾನಕ್ಕೆ ಹೋಗಿ ಎಲ್ಲ ನೀವು ಮಾಡ್ಬೋದು. ನೀವು ಬೆಳಗ್ಗೆ ಎತ್ತ ನೀವು ಸ್ನಾನ ಮಾಡ್ಕೊಂಡು ಹಂಗೆ ದೇವಸ್ಥಾನಕ್ಕೆ ಸೀದಾ ಹೋಗ್ಬೋದು ನೀವು. ಆ ಥರ ಫೆಸಿಲಿಟಿ ಸೂಪರ್ ಆಗಿ ಐತೆ. ಲಾಜ್ ನಿಮ್ಗೆ ಬರೀ ಮೈಸೂರಿಂದ 8 ಕಿಲೋಮೀಟರ್ ಇದು. ಬೆಂಗಳೂರು ಮೈಸೂರು ಹೈವೇ ನೀವು ಶ್ರೀರಂಗಪಟ್ಟಣ ಹೋಗೋ ದಾರಿಯಲ್ಲೇ ಬರ್ತದೆ. ಮೇನ್ ರೋಡ್ ಮೇಲ್ಗಡೆನೇ ಐತೆ. ನಿಮ್ಗೆ ನಾನು ಲೊಕೇಶನ್ ಲ್ಯಾಂಡ್ ಮಾರ್ಕ್ ಎಲ್ಲ ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ. ಇದು ನೀವು ಮಿಸ್ ಮಾಡೋಕ್ಕೆ ಏನೂ ಚಾನ್ಸ್ ಇಲ್ಲ. ನಿಮಗೆ ಗ್ಯಾರಂಟಿಯಾಗಿ ಇದನ್ನು ಮೇನ್ ರೋಡಲ್ಲೇ ಸಿಗ್ತಾನೆ. ಡಾರ್ಮೆಂಟ್ರಿ ವಿತ್ ಅಟ್ಯಾಚ್ ಬಾತ್ರೂಮ್ ಬರ್ತದೆ. ಡ್ರೆಸ್ ಚೇಂಜಿಂಗ್ ರೂಮ್ ಐತೆ. ಲೇಡೀಸ್ಗೆ ಸೆಪ್ರೇಟ್ ಡ್ರೆಸ್ ಚೇಂಜಿಂಗ್ ರೂಮ್ ಐತೆ. ಡಾರ್ಮೆಂಟ್ರಿ ಐತೆ. ಸೊ ನೀವು ಮಕ್ಕಳು ಲೇಡೀಸ್ ಜೆಂಟ್ಸ್ ಅಂತ ಬಂದು ಸೆಪ್ರೇಟ್ ಆಗ್ಬೋದು. ಮೇಲ್ಗಡೆ ಎಲ್ಲ ನಿಮ್ಗೆ ನೋಡಿ ಫ್ಯಾನ್ ಫೆಸಿಲಿಟೀಸ್ ಇದೆ. ಮತ್ತೆ ನೀವು ಮಲ್ಕೊಳ್ಳೋದಕ್ಕೆ ಎಷ್ಟು ಜನ ಇದ್ದೀರಾ ಆ ರೀತಿಯಲ್ಲೇ ನಿಮ್ಗೆ ಬೆಡ್ ಮ್ಯಾಟ್ರಸ್ ಸಪ್ಲೈ ಮಾಡಿಕೊಡ್ತಾರೆ. ಕೆಳಗಡೆ ನಿಮ್ಗೆ ಮ್ಯಾಟ್ರಸ್ ಎಲ್ಲ ಸೆಟ್ ಮಾಡಿ ಕೊಡ್ತಾರೆ. ನೀವು ಅಲ್ಲೇ ಮಲ್ಕೊಳ್ಬೋದು. ಇಲ್ಲಿ ನಿಮ್ಗೆ ಒಂದು ಡಬಲ್ ಕಾಟ್ ಸಿಗುತ್ತೆ. ಸಿಂಗಲ್ ಡಬಲ್ ಕಾಟ್ ಇದು ನೋಡಿ. ಡಬಲ್ ಕಾಟ್ ಐತೆ. ರೂಮ್ ಎಲ್ಲ ತುಂಬ ನೀಟಾಗಿದೆ. ತುಂಬ ದೊಡ್ಡ ರೂಮ್. ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ. ಇಲ್ಲಿ ಒಂದು ಟೇಬಲ್ ಸಿಗ್ತದೆ. ಮತ್ತೆ ನಿಮ್ಗೆ ವಾರ್ಡ್ರೋಬ್ ಇದೆ. ನಿಮ್ಮ ಥಿಂಗ್ಸ್ ಎಲ್ಲ ಇಲ್ಲಿ ಹಾಕ್ಬೋದು. ನಿಮ್ಮ ಬ್ಯಾಗ್, ನಿಮ್ಮ ಬಟ್ಟೆಗಳೆಲ್ಲ ನೋಡಿ ಎಷ್ಟು ಫ್ರೀ ಸ್ಪೇಸ್ ಇದೆ. ತುಂಬ ದೊಡ್ಡ ರೂಮ್ ಐತೆ. ರೂಮ್ ನೋಡಿ ತುಂಬ ದೊಡ್ಡ ರೂಮ್ ಅದು. ಒಂದು ಡಬಲ್ ಕಾಟ್ ಸಿಗ್ತಾ ಇದೆ ಇಲ್ಲಿ. ಮತ್ತೆ ಅಷ್ಟು ಫ್ರೀ ಸ್ಪೇಸ್ ಇದೆ. ಮತ್ತೆ ವಿತ್ ಅಟ್ಯಾಚ್ ಬಾತ್ ಟಾಯ್ಲೆಟ್ ಬರ್ತಾ ಇದೆ. ಇಲ್ಲಿ ನೋಡಿ ಟಾಯ್ಲೆಟ್ ನೋಡ್ಬೋದು. ವೆಸ್ಟರ್ನ್ ಟಾಯ್ಲೆಟ್ ಐತೆ. ನಿಮಗೆ ತುಂಬ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈ ಮಾಡಲ್ ರೂಮ್ ಕೂಡ ನೋಡ್ಬೋದು. ಈ ರೂಮಲ್ಲಿ ನೀವು ನೋಡ್ತಾ ಇದ್ರೆ ಇಲ್ಲಿ ಡಬಲ್ ಕಾಟ್ ಬರ್ತಾ ಇದೆ. 2 ಡಬಲ್ ಕಾಟ್ ಐತೆ. ಮತ್ತೆ ಜಾಗಣ ಸೂಪರ್ ಆಗಿದೆ. ತುಂಬ ಫ್ರೀ ಸ್ಪೇಸ್ ಐತೆ ಈ ರೂಮಲ್ಲಿ. ಇಲ್ಲಿ ನೀವು ನೋಡ್ಬೋದು ನಿಮಗೆ ಟಿವಿ ಇದೆ. ಮತ್ತೆ ಸ್ಟೋರೇಜ್ಗೆ ವಾರ್ಡ್ರೋಬ್ ಇದೆ. ಮತ್ತೆ ಅಲ್ಲಿ ಒಂದು ಟೇಬಲ್ ಸಿಗ್ತದೆ. ಇದನ್ನು ತುಂಬ ದೊಡ್ಡ ರೂಮು. ಇದರಲ್ಲಿ 2 ಡಬಲ್ ಕಾಟ್ ಬರ್ತದೆ ನಿಮಗೆ. ಈ ರೂಮಲ್ಲಿ ನಿಮಗೆ ವಿತ್ ಅಟ್ಯಾಚ್ ಬಾತ್ ಟಾಯ್ಲೆಟ್ ಇದೆ. ಇಲ್ಲಿ ನೋಡ್ಬೋದು ನಿಮಗೆ ವೆಸ್ಟರ್ನ್ ಟಾಯ್ಲೆಟ್ ಐತೆ. ಅಟ್ಯಾಚ್ ಬಾತ್ ಟಾಯ್ಲೆಟ್, ಬಿಸಿ ನೀರು ಎಲ್ಲ ಸಿಗ್ತದೆ. ಸ್ನಾನ ಮಾಡೋಕ್ಕೆ ಬಿಸಿ ನೀರು ಸಿಗ್ತದೆ ನಿಮಗೆ. ನೋಡಿ ಇದನ್ನು 2 ಡಬಲ್ ಕಾಟ್ ಇರೋ ರೂಮೇ. ಈ ರೂಮು ನೀವು ನೋಡ್ಬೋದು. ಇವತ್ತು ಒಂದು ಫಂಕ್ಷನ್ ನಡೀತದೆ. ಎಲ್ಲ ಗೆಸ್ಟ್ ಎಲ್ಲ ಬಂದಿದ್ದಾರೆ. ಇಲ್ಲಿ ನೋಡಿ ಸೈಡಲ್ಲಿ ವಾರ್ಡ್ರೋಬ್ ಐತೆ. ನಿಮಗೆ ಪ್ರತಿಯೊಂದು ರೂಮ್ಲಿ ನಿಮಗೆ ಟಿವಿ ಐತೆ. ತುಂಬ ದೊಡ್ಡ ರೂಮು. ಇದೆಲ್ಲ ತುಂಬ ದೊಡ್ಡ ರೂಮು. ಸ್ಪೇಷಿಯಸ್ ಆಗಿದೆ. ಮತ್ತು ವಿಂಡೋಸ್ ಕಿಟಕಿನೂ ತುಂಬ ದೊಡ್ಡದೇ ಕೊಟ್ಟಿದ್ದಾರೆ. ಗಾಳಿ ಬೆಳಕೆಲ್ಲ ಒಳಗಡೆ ಬರ್ತದೆ. ಇಲ್ಲಿ ಮತ್ತು ಬಾತ್ರೂಮ್ ನೋಡ್ತದೆ. ವಾಶ್ ಬೇಸಿನ್ ಐತೆ. ವಾಶ್ ಬೇಸಿನು, ವೆಸ್ಟರ್ನ್ ಟಾಯ್ಲೆಟು, ಬಿಸಿ ನೀರು. ನಿಮ್ಗೆ ಯಾವಾಗ ಬಿಸಿ ನೀರು ಸಿಗ್ತೆ. ಸುಮಾರು ರೂಮ್ಗಳು ನಿಮ್ಗೆ ಸಿಗ್ತೆ. ಸಿಂಗಲ್ ರೂಮ್ ನಿಮ್ಗೆ ತೋರಿಸ್ತೀನಿ ನೋಡಿ. ಸಿಂಗಲ್ ರೂಮು ಒಂದು ಡಬಲ್ ಕಾಟ್ ಬರ್ತದೆ. ಇಲ್ಲಿ ಜಾಗ ನೋಡಿ ಸೂಪರಾಗಿ ನಿಮ್ಗೆ ಜಾಗ ಐತೆ. ಫ್ಯಾನ್ ಎಲ್ಲ ಹಾಕಿದ್ದಾರೆ ನಿಮಗೆ. ಮತ್ತು ಇಲ್ಲಿ ನಿಮಗೆ ವಿತ್ ಅಟ್ಯಾಚ್ ಬಾತ್ ಟಾಯ್ಲೆಟೇ ಬರ್ತದೆ. ಇಲ್ಲಿ ವಾಶ್ ಬೇಸಿನ್ ಐತೆ. ಆದರೆ ಟಾಯ್ಲೆಟ್ ಸ್ವಲ್ಪ ಚಿಕ್ಕದಾಗಿ ಇರ್ತದೆ. ಇಲ್ಲಿ ನೋಡಿ ಇದು ಇಂಡಿಯನ್ ಟಾಯ್ಲೆಟ್. ಈ ರೂಮಲ್ಲಿ ಒಂದು ಡಬಲ್ ಕಾಟ್ ಹಾಕಿದ್ದಾರೆ ಇಲ್ಲಿ. ಮತ್ತು ಟೇಬಲ್ ಚೇರ್ ಎಲ್ಲ ಸಿಗ್ತದೆ. ಫ್ಯಾನ್ ಎಲ್ಲ ಐತೆ ನಿಮಗೆ. ಇದೆಲ್ಲ ಸಿಂಗಲ್ ರೂಮು. ಇಲ್ಲಿರೋ ರೂಮು ನೀವು ನೋಡಿ 2 ಡಬಲ್ ಕಾಟ್ ಸಿಗ್ತದೆ ಈ ರೂಮಲ್ಲಿ. ಟೇಬಲ್ ಚೇರ್ ಆದರೆ ಕೆಳಗೆ ಇರೋ ರೂಮ್ ನಿಮ್ಗೆ ಕಂಪೇರ್ ಮಾಡಿದಂತೆ ಈ ರೂಮ್ ಸೈಜ್ ಸ್ವಲ್ಪ ಚಿಕ್ಕದಿದು. ಆದರೆ ನೀವು ಬಾತ್ರೂಮ್ ಸೈಜ್ ನೋಡಿದ್ರೆ ಅಲ್ಲಿ ಕೆಳಗೆ ನಿಮಗೆ ದೊಡ್ಡ ಬಾತ್ರೂಮ್ ಸಿಗ್ತದೆ. ಇಲ್ಲಿ ನಿಮಗೆ ಬಾತ್ರೂಮ್ ಸೈಜ್ ಸ್ವಲ್ಪ ಚಿಕ್ಕದಾಗಿದೆ ನೋಡಿ.
ಅದು ಇಂಡಿಯನ್ ಟಾಯ್ಲೆಟು. ಅಲ್ಲಿ ದೊಡ್ಡ ಬಾತ್ರೂಮ್ ಸಿಗುತ್ತೆ, ವೆಸ್ಟರ್ನ್ ಟಾಯ್ಲೆಟ್ ಸಿಗುತ್ತೆ ನಿಮಗೆ. ಇಲ್ಲಿ 2 ಡಬಲ್ ಕಾಟ್ ಐತೆ ನಿಮಗೆ, ಟೇಬಲ್ ಚೇರ್ ಎಲ್ಲ ಸಿಗ್ತಾ ಇದೆ ನೋಡ್ಕೊಳ್ಳಿ. ಇದು ಒಂದು ಮಾಡಲ್ ರೂಮ್. ಇಲ್ಲಿ ಇರೋ ರೂಮ್ಲ ಹಾಗೆ ನಿಮ್ಗೆ ತೋರಿಸ್ತೀನಿ ನೋಡಿ. ಓಪನ್ ಇರೋ ರೂಮ್ಲ ನಿಮ್ಗೆ ತೋರಿಸ್ತೀನಿ. ಇವತ್ತೊಂದು ಫಂಕ್ಷನ್ ಇದೆ ಪಕ್ಕ ದೇವಸ್ಥಾನದಲ್ಲಿ. ಫುಲ್ ರೂಮ್ಸ್ ಎಲ್ಲ ಬುಕ್ ಆಗಿದೆ. ಇಲ್ಲಿ ಒಂದು ಮಾಡಲ್ ಆಗಿದೆ ನೋಡಿ. ಇಲ್ಲಿ ನಿಮಗೆ ಸಿಂಗಲ್ ಡಬಲ್ ಕಾಟ್ ಬರ್ತಾ ಇದೆ. ಸ್ಟಾರ್ಟಿಂಗ್ ತೋರಿಸ್ಲ. ಬಾತ್ರೂಮ್ ಟಾಯ್ಲೆಟ್ ಇಲ್ಲಿ ಸ್ವಲ್ಪ ಚಿಕ್ಕದಾಗಿದೆ, ಮತ್ತು ಟಾಯ್ಲೆಟು ಇಂಡಿಯನ್ ಟಾಯ್ಲೆಟ್ ಇಲ್ಲಿ ಇರೋದಲ್ಲ. ಸೊ ಮಹದೇಶ್ವರ ಲಾಜು ಇದು ನಂಬರ್ ವೀಡಿಯೋಲ್ಲೇ ಹಾಕ್ತೀನಿ. ದಯವಿಟ್ಟು ಫೋನ್ ಹಚ್ಚಿ ನೀವು ರೂಮ್ ಫಸ್ಟೇ ಅಡ್ವಾನ್ಸಾಗಿ ಬುಕ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ವೀಕೆಂಡ್ಸ್ ಎಲ್ಲ ಡೈರೆಕ್ಟಾಗಿ ಇಲ್ಲಿ ಬಂದು ರೂಮ್ ಕೇಳಿ ಅಂತ ನಿಮ್ಗೆ ಸಿಕ್ಕಲ್ಲ, ಭಾಳ ಡಿಮ್ಯಾಂಡ್ ಐತೆ. ಓಕೆ, ಇದು ಮೈಸೂರು ಶ್ರೀರಂಗಪಟ್ಟಣ ರೂಟಲ್ಲೇ ಬರ್ತದೆ. ಇಲ್ಲಿಂದ ಶ್ರೀರಂಗಪಟ್ಟಣ ಮೇನ್ ದೇವಸ್ಥಾನ ಬರೀ ಒಂದು 2 ಕಿಲೋಮೀಟ್ರಲ್ಲೇ ನಿಮಗೆ ಆ ದೇವಸ್ಥಾನ ಸಿಗುತ್ತೆ ನೋಡಿ. ಈ ರೂಮು. ಸೊ ಈ ಮಹದೇಶ್ವರ ಲಾಡ್ಜ್ ನಂಬರ್ ಇರುತ್ತೆ, ಫೋನ್ ಹಚ್ಚಿ ಮೊದಲನೇ ಅಡ್ವಾನ್ಸಾಗಿ ರೂಮ್ ಬುಕ್ ಮಾಡ್ಕೊಳ್ಳಿ. ನಾವು ಹೇಳಿಲ್ಲ ಅಲ್ಲಿ ನೋಡಿ ಆ ಕೆಳಗೆ ಅಲ್ಲಿ 2 ದೊಡ್ಡ ಡಾರ್ಮೆಂಟ್ರಿ ಐತೆ. ನೀವು ಸ್ಕೂಲು ಕಾಲೇಜ್ ಟ್ರಿಪ್ನ ಬರ್ತೀನ ಆ ಡಾರ್ಮೆಂಟ್ರಿ ಬುಕ್ ಮಾಡ್ಬೋದು. ಒಳಗಡೆನೇ ನಿಮಗೆ ಅಡುಗೆ ಮನೆ, ಕಿಚನ್ ಎಲ್ಲ ಆಯಿತು. ಅಟ್ಯಾಚ್ ಬಾತ್ ಟಾಯ್ಲೆಟ್ ಇದೆ, ಮತ್ತು ಸೆಪ್ರೇಟ್ ಡ್ರೆಸ್ಸಿಂಗ್ ರೂಮು ಒಳಗಡೆ ಇದೆ ಫಾರ್ ಲೇಡೀಸು. ಒಳಗಡೆ ಡಾರ್ಮೆಂಟ್ರಿ ಪ್ಲಸ್ ಅಡುಗೆ ಮನೆ ಪ್ಲಸ್ ಸೆಪ್ರೇಟ್ ಡ್ರೆಸ್ಸಿಂಗ್ ರೂಮ್, ಬಾತ್ ಟಾಯ್ಲೆಟ್ ಎಲ್ಲ ನಿಮ್ಗೆ ಸಿಗುತ್ತೆ. ನಾವು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಫೋನ್ ಹಚ್ಚಿ ಬುಕ್ ಮಾಡ್ಕೊಳ್ಳಿ ನೋಡಿ. ದಯವಿಟ್ಟು ವೀಕೆಂಡ್ ಬರ್ತೀನ ಮುಂಚೆನೇ ಒಂದಿನ ಮುಂಚೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಎಲ್ಲ ಪ್ರತಿ ರೂಮ್ ಎಲ್ಲ ನಿಮಗೆ ಎಲ್ಲ ಫೆಸಿಲಿಟಿ ನಿಮ್ಗೆ ಬುಕ್ ಆಗುತ್ತೆ. ಇವತ್ತು ಸಂಡೇ ನೋಡಿ, ಇಲ್ಲಿ 2 ದೊಡ್ಡ ಡಾರ್ಮೆಂಟ್ರಿ ಇದೆ. ಸಂಡೇ 2 ಡಾರ್ಮೆಂಟ್ರಿ ನಿಮ್ಗೆ ಬುಕ್ ಆಗಿದೆ. ಆ ಡಾರ್ಮೆಂಟ್ರಿ ಒಳಗಡೆನೇ ನಿಮಗೆ ಅಟ್ಯಾಚ್ ಬಾತ್ ಟಾಯ್ಲೆಟ್ ಇದೆ, ಒಂದು ಅಡುಗೆ ಮನೆ, ಕಿಚನ್ ಐತೆ. ಅದು ಬಿಟ್ಟು ಸೆಪ್ರೇಟ್ ಡ್ರೆಸ್ಸಿಂಗ್ ರೂಮ್ ಫಾರ್ ಲೇಡೀಸು ಐತೆ ನಿಮಗೆ. ನೋಡ್ತಾ ಇದ್ರೆ ಮೈಸೂರು ಬ್ಯಾಂಗ್ಳೂರು ರೋಡ್. ಈ ರೋಡ್ ಟುವರ್ಡ್ಸ್ ಶ್ರೀರಂಗಪಟ್ಟಣ ಹೋಗ್ತಾ ಇದೆ. ಇಲ್ಲೇ ರೋಡ್ ಮೇಲ್ಗಡೆನೇ ಇರೋದು ನಿಮಗೆ ಮಹದೇಶ್ವರ ಬೋರ್ಡಿಂಗ್ ಲಾಡ್ಜು. ರೋಡ್ ಮೇಲ್ಗಡೆನೇ ಬರ್ತದೆ ಇದೆ. ದಯವಿಟ್ಟು ವೀಕೆಂಡ್ ಬರ್ತಾರೆ ಅಂತ ನಾನು ಕೊಟ್ಟ ನಂಬರ್ ಕಾಲ್ ಮಾಡಿ ಅಡ್ವಾನ್ಸಾಗಿ ರೂಮ್ ಬುಕ್ ಮಾಡ್ಕೊಳ್ಳಿ. ವೀಕೆಂಡಲ್ಲಿ ರೂಮ್ ಸಿಗೋದು ಭಾಳ ಕಷ್ಟ ನೋಡಿ. ಬಿಸಿ ನೀರಿಗೆ ಸೋಲಾರ್ ಸೆಲ್ ಹಾಕಿದೆ. ಎಷ್ಟು ದೊಡ್ಡ ಟ್ಯಾಂಕ್ ಇದೆ ನೋಡಿ ಬಿಸಿ ನೀರಿಗೆ. ಪ್ರತಿ ರೂಮ್ಗೂ ನಿಮಗೆ ಬಿಸಿ ನೀರು ಸಪ್ಲೈ ಐತೆ.